ಗೋಕಾಕ್ ಮುಗಿಸ್ಕೊಂಡು ಕೊಲ್ಲಾಪುರ ಕಡೆ ಹೋಗ್ತಾ ಇದ್ದೀವಿ. ವಿ ಆರ್ ಗೋನಾ ಎಂಟರ್ ಮಹಾರಾಷ್ಟ್ರ ಥ್ರೂ ನಿಪ್ಪಾಣಿ. ಸೋ ಫಾರ್ ಸೋ ಗುಡ್. ರಾಕಿ ಪೈಪ್ ಪೆಟ್ರೋಲ್ ಪೈಪು ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ಹೀಟ್ ಬರ್ನ್ ಆಗ್ಬಿಟ್ಟಿತ್ತು, ಪೆಟ್ರೋಲ್ ಲೀಕ್ ಆಗ್ತಿತ್ತು. ಸೊ ಅದರಿಂದ ಒಂದು ಸ್ವಲ್ಪ ಮುಕ್ಕಾಲು ಗಂಟೆ ಲೇಟ್ ಆಯ್ತು. ಅಲ್ಲಿ ಘಟ್ಟಪ್ರಭಾದಲ್ಲಿ ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಸಂಕೇಶ್ವರ ಕಡೆಯಿಂದ ನಿಪ್ಪಾಣಿಗೆ ಹೋಗುತ್ತೆ, ಅಲ್ಲಿಂದ ಐ ಗೆಸ್ ಕೊಲ್ಲಾಪುರ್. ನಿಪ್ಪಾಣಿನೇ ಅನ್ಸುತ್ತೆ, ಲಾಸ್ಟ್ ಕರ್ನಾಟಕ ವೆರ್ಗೋಣ ಕ್ರಾಸ್ ಕರ್ನಾಟಕ ವೆರ್ಗೋಣ ಎಂಟರ್ ಮಹಾರಾಷ್ಟ್ರ. ಏನು ಬಿಸಿಲಿತ್ತು ಗುರುವೇ, ತೊಟ್ಟಿಕ್ತಾ ಇತ್ತು ಒಳಗೆ. ಒಂದು ಜಾಗದಲ್ಲಿ ನಿಂತ್ಕೊಳಕ್ಕಾಗಲ್ಲ, ನಿಂತ್ಕೊಂಡ್ರೆ ಸ್ನಾನ ಮಾಡ್ಬಿಡ್ತೀವಿ. ಹೆವಿ ಸ್ಟ್ರೈನ್ ಆಗೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅಡ್ವೆಂಚರ್ ಚೂಸ್ ಮಾಡೋದ್ಮೇಲೆಲ್ಲ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಕಂಫರ್ಟ್. ಪ್ರತೀಕ್ ಅಷ್ಟೇ, ಫಸ್ಟ್ ಟೈಮ್ ಈ ಲಾಂಗ್ ರೈಡ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕೂತವ್ನು ರಾಕಿ ಜೊತೆ. ಅವನಿಗೆ ಬ್ಯಾಗಿಂದ ಅವನಿಗೆ ಶೋಲ್ಡರ್ ಪೇನ್ ಬರ್ತಿದೆ. ಸೊ ಆ ಬ್ಯಾಗ್ನ ನಾಳೆ ಟೈಲ್ ಬ್ಯಾಗ್ ಥರ ಕನ್ವರ್ಟ್ ಮಾಡಿ ರಾಕಿ ಗಾಡಿ ಕಟ್ಟಬೇಕು. ಆಗುತ್ತೆ ಎಲ್ಲ ಒಂದೊಂದೇ. ಓಕೆ, ರೋಡ್ ಬಗ್ಗೆ ಹೇಳ್ಬೇಕಂದ್ರೆ ಒಂದೊಂದು ಕಡೆ ತುಂಬ ಚೆನ್ನಾಗಿದೆ, ಒಂದೊಂದು ಕಡೆ ತುಂಬ ವರ್ಸ್ಟಾಗಿದೆ. ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಐ ಥಿಂಕ್ we're gonna reach Satara by 8. ನೋ, ಸತಾರಾದಲ್ಲಿ ಸ್ಟೇ ಮಾಡ್ಕೊಂಡಿದ್ದೀವಿ. ಸೊ ಸ್ಟೇ ಟ್ಯೂನ್. ಎಲ್ಲ ನೋಡ್ತಾ ಇರಿ, ಎಲ್ಲ ಆಗ್ತಿರ್ತೀವಿ ರೆಕಾರ್ಡ್ ಮಾಡಿ. ನಾನು ರಾಕಿ ಶರಣ್ 390 ಅಂತ ಎಲ್ಲ ಆಗ್ತಿರ್ತಾನೆ ಅವನು, ನನಗಿಂತ ಜಾಸ್ತಿನೇ ಎಲ್ಲ ರೆಕಾರ್ಡ್ ಮಾಡ್ತಾನೆ. ಅಟ್ಲೀಸ್ಟ್ ನನ್ನ ಪ್ಲೇಸಸ್ ಅಲ್ಲಾದರೂ ಸ್ಟಾಪ್ ಮಾಡಿ ಸುಮ್ಮನೆ ಆಗ್ಬಿಡ್ತೀನಿ, ಅವನು ಅದು ಮಾಡಲ್ಲ. ಪ್ಲೇಸಸಲ್ಲೂ ಫುಲ್ ರೆಕಾರ್ಡ್ ಮಾಡ್ತಿರ್ತಾನೆ ಎಲ್ಲ ಕಡೆ. ಸೊ ನನಗಿಂತ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕಿದ್ರೆ ರೈಡ್ಸ್ ಬಗ್ಗೆ ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ರಾಕಿನ ಸಬ್ಸ್ಕ್ರೈಬ್ ಮಾಡಿ, ರಾಕಿ ವೀಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡಿ. ನಮ್ದಲ್ಲ ಇಷ್ಟು ದಿನ ಏನು ಮಾತಾಡಲಿಲ್ಲ, ಸುಮ್ಮನೆ ಒಬ್ಬನೇ ಹೋಗ್ತಿದೆ ಅಂತ ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿದ್ದೆ ನೆನಪೋಸ್ಕರ. ಇವಾಗ ಮಾತಾಡೋಣ, ಯೂಸ್ ಆಗಲಿ ಮಾಡಿರೋಕ್ಕಾದ್ರೂ. ಏನೋ ಕಲ್ಕೊಳ್ಳೋದು ಏನೂ ಇಲ್ಲ, ನಡೆಯುತ್ತೆ. ಒಂದೊಂದೇ ಕಲಿತೀವಿ. ಆಫ್ಟರ್ ಆಲ್ ಆಫ್ ಅಸ್ ಆರ್ ಲರ್ನಿಂಗ್ ಒನ್ ಅದರ್ ಥಿಂಗ್ ಎವ್ರಿ ಡೇ. ನಾನು ಇದನ್ನು ಕಲಿತೀನಿ ಅಷ್ಟೇ. ಓಕೆ ಗಾಯ್ಸ್, ಕರ್ನಾಟಕ ಮುಗೀತು. ರಾಕಿ ಫಸ್ಟ್ ಟೈಮ್ ಮಹಾರಾಷ್ಟ್ರಗೆ ನಾನು ಅವನಿಂದ ಇದ್ದೀನಿ. ಸನ್ಸೆಟ್ ಇನ್ ಮಹಾರಾಷ್ಟ್ರ. ಕೊಲ್ಲಾಪುರ 25 ಕಿಲೋಮೀಟರ್ಸ್ ಏನೋ ಇರುತ್ತೆ. ಅದರಿಂದ ಸತಾರಾಗ ಹೋಗಬೇಕು. ಸೊ ಸನ್ಸೆಟ್ ಎಷ್ಟಾಗೋ ಸನ್ನಿ ಎಷ್ಟೊತ್ತಿಗೆ ಮುಳುಗುತ್ತೋ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು ಅಂತ ಇದ್ದೀವಿ. ನೋಡುವ ಎಷ್ಟಾಗುತ್ತೆ. ನನ್ನ ಪ್ರಕಾರ 60-70 ಉಳ್ಕೊಬೋದು ಲಾಸ್ಟಲ್ಲಿ. ನೈಟ್ ರೈಡ್ ವಿಚ್ ವಿ ಡಿಂಟ್ ಪ್ಲ್ಯಾನ್. ಏನೂ ಮಾಡೋಕ್ಕಾಗಲ್ಲ, ಅಡ್ಯಾಪ್ಟ್ ಆಗಬೇಕು ಸಿಚುವೇಶನ್ಸ್ಗೆ. ಕಟ್ಟಾಯ್ತಾರ ಓಕೆ. ಹಲೋ, ಟೋಲ್ ಹತ್ರ ಕಟ್ಟಾಯಿತು. ಟೋಲ್ ಹತ್ರ ವಾಯ್ಸ್ ಕಟ್ಟಾಯ್ತಲ್ಲ, ಅದಕ್ಕೆ. ವಿ ಆರ್ ಅಫಿಷಿಯಲಿ ಇನ್ ಮಹಾರಾಷ್ಟ್ರ. ಇನ್ನು ಎಲ್ಲ ಬಿಟ್ಟು ಹಿಂದಿ ಮಾತಾಡ್ಬೇಕು ಎಲ್ಲರ ಹತ್ರ. ಇಲ್ಲ ಅಂದರೆ ಜಗಳಕ್ಕೆ ಬಂದ್ಬಿಡ್ತಾರೆ, ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಏನಕ್ಕೆ ಮಾತಾಡ್ತಿಲ್ಲ ಅಂತ. ನಮ್ಮ BMTC ಬಸ್ಗಳೇ ಚೆನ್ನಾಗಿ ಹೋಗೋರು MH KSRTC ಬಸ್ಗಿಂತ. ನಮ್ಮ ಕರ್ನಾಟಕ ಬಸ್ನ ಅದು ಬೀಟ್ ಮಾಡೋಕ್ಕಾಗಲ್ಲ ಗುರು. ನಮ್ಮ ಹತ್ರ ಇರೋವಂಥ ಕ್ಲಬ್ ಕ್ಲಾಸು ಇವ್ರಿಗೆಲ್ಲ ಕಂಡಿಸು ತಗೊಳ್ಳೋದು. ಮತ್ತು ಅಂಬಾರಿ ಉತ್ಸವ ಅಂತ ಬೇರೆ ಬಿಟ್ಟವರಲ್ಲ ಈಗ.
ಅಂಬಾರಿ ಉತ್ಸವ ಅಂತ ಹೋಗೋದು, ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಐತೆ. ನೋಡ ಅದು ದೂರ ಹೋಗ್ಬೇಕು, ಅವಾಗ ಗೊತ್ತಾಗುತ್ತೆ. ಹತ್ತತ್ರ ಹೋದ್ರೆ ವೇಸ್ಟು. ಏನ್ ಗುರು, ಕಬ್ಬಿನ ರಾಶಿಗಳು ರೋಡ್ ಮೇಲೆ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆದ್ರೆ ಸತಾರ 144 ಲೆಫ್ಟು. ಎಲ್ಲಿ ಹೋಗುತ್ತಾ ರೋಡ್ ಹಂಗೆ ಇನ್ನಂಗೆ. ಒಟ್ಟು ಕ್ರಾಸ್ ಮಾಡ್ಬಿಟ್ಟಿದ್ಯಾ? ವಾಟ್ ದ ಫಕ್. ಇದೇನು ಫುಲ್ ನಮಗೇನಾ? ಓ ರಾಕಿ, ಅಡ್ರೆಸ್ ನೋಡ್ಕೊ ಒಂದ್ಸಲ. ಅಲ್ಲ ಫುಲ್ ನಮಗೇನಾ ಇದು ಎಲ್ಲಾನು ಅಂತ. ಒಂದು ಆಪೋಸಿಟಿಂದ ಇಲ್ವಲ್ಲ ಗಾಡಿಗಳು. ಬಾರ್ಡರ್ ಚೆಕ್ ಪೋಸ್ಟ್ ಇದು ಯಾವ ಕಡೆಯಿಂದ ಈಗ ಹೆಂಗೆ ಹೋಗೋದು ಈಗ? ಓ ಇಲ್ಲಿ ರೈಟ್ ಹೆಂಗೆ ಕಾಯ್ಕಿ ಅವರೆಲ್ಲ ಯೂ ಟರ್ನ್ ತಗೊಂಬತ್ತವ್ರೆ ಅಲ್ಲಿಂದ. ಅದೇ ಸ್ಮಗ್ಲಿಂಗ್ ಮಾಡಿಬಿಡ್ತಾರೆ ಅಂತ. ಏನು ಇವ್ರೆ ಏನು ಮಾಡೋದು ಇಲ್ಲ ಥರ ಏನೋ ಚೆಕ್ ಮಾಡ್ತಾವ್ರೆ ಒಡೆ ನನ್ನ ಮಕ್ಕಳು. ಮಾಡೋರು ಯಾರು ಹಿಂಗೆ ಹಾಂ ಮಾಡೋರು ಯಾರು ಹಿಂಗೆ ಬರ್ತಾರೆ. ಹಾಂ, ಕೊಲ್ಲಾಪುರ್ ಪನ್ನೀರ್ ಫೇಮಸ್ ಗುರು, ಪನ್ನೀರ್ ಕೊಲ್ಲಾಪುರಿ. ಇವ್ರದೇ ಒಂದು ಮಸಾಲ ಅದು, ಇವ್ರದ್ದು ಕೊಲ್ಲಾಪುರ್. ಯಪ್ಪ ಇನ್ನು ಅಟ್ಲೀಸ್ಟ್ ಇಂಗ್ಲೀಷ್ ಬೋರ್ಡ್ಗಳಿದ್ರು ಸಾಕು. ಅದು ಇರಲ್ಲ, ಇಂಗ್ಲೀಷ್ ಬೋರ್ಡು ಇರಲ್ಲ ಇನ್ನು. ಎಲ್ಲಿ ಇರಲ್ಲ, ಎಲ್ಲಿ ಬಿಟ್ರು ಇಂಗ್ಲೀಷ್ ಬೋರ್ಡ್ ಎಲ್ಲ ಜಗಳ ಮಾಡಿರಲ್ಲ ಮರಾಠಿ ಅವರು ಇಂಗ್ಲೀಷ್ ಬೋರ್ಡ್ಗೆ. ಅರ್ಥ ಆದ್ರೆ ಓದ್ಕೊಬೇಕು ನಾವೇನೆ. ಓಕೆ, ಫಸ್ಟ್ ಫುಲ್ ಟ್ಯಾಂಕ್ ಇನ್ ಮಹಾರಾಷ್ಟ್ರ, ಕೊಲ್ಲಾಪುರ್. ದೇವ್ರೆ, ಏನು ರೋಡ್ ಹಿಂಗಿದೆ ಇಲ್ಲಿ. ಅದು ಬೆಂಗಳೂರು ಮುಂಬೈ ಎಕ್ಸ್ಪ್ರೆಸ್ ವೇ. ಅಯ್ಯೋ ಕಾಣಿಸಲ್ಲ ಇನ್ನು. ಗ್ಲಾಸ್ ಹಾಕೊಂಡ್ರೆ ಹಾಳಾಗತ್ತ. ಗ್ಲಾಸ್ ತಗೊಂಡೆ ಒರೆಸ್ಬೇಕು. ಕಾಣಿಸ ಕೊಲ್ಲಾಪುರ್ ಸತಾರ ಇನ್ನು ಎಷ್ಟೈತೆ? 100 ಇದೆ. ಐ ಥಿಂಕ್ 80 ರೀಚ್ ಆಗ್ಬೋದು. 8 ಊಟಕ್ಕೆ ಹೋಗ್ತೀವಿ ಬಿಡು ಅಷ್ಟೇ. ಹೋಗೋ 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 ಅಬ್ಬ. ಕೊಲ್ಲಾಪುರ್ ಪನ್ನೀರ್ ಕೊಲ್ಲಾಪುರಿ. ಸ್ಕ್ವಿಡ್ಸ್ ಇನ್ ಮಹಾರಾಷ್ಟ್ರ, ಸ್ಕ್ವಿಡ್ಸ್ ಆಫ್ ಮಹಾರಾಷ್ಟ್ರ. ರಾಕಿನೂ ಹಂಗೆ ಓಡಿಸ್ತಿಲ್ಲ, ನನ್ನ ಪ್ರತೀಕ್ ಬಾಯಿಗೆ ಬರ್ಸ್ಕೊಂಡ್ಬಿಡ್ತಾನೆ ಅಂತ ಓಡಿಸ್ತಿಲ್ಲ. ನಿನ್ನ ಗಾಡಿ ಹಂಗೆ ಎಳ್ದಾಡ್ಬಿಡ ಆರಾಮಾಗಿ. ಅದೇ ಓಕೆ. ನೋಡೆಲ್ಲ ಹಿಂದಿ ಬೋರ್ಡ್ಸ್ ಇಲ್ಲಿ. ನೋಯಿಂಗ್ ಆಂಗ್ಲ ಭಾಷೆಯನ್ನು ಉಪಯೋಗಿಸ್ತಿಲ್ಲ ಇವರು.
ಆ್ಯಕ್ಚುಲಿ ಇವರು ನಮ್ಮವ್ರು ಹೆವಿ ಕ್ಲೋಸ್ ಇರಬೇಕು. ಆ್ಯನ್ಸಿಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದ್ರು ಇವರೆಲ್ಲ. ಏನು ಬಂತು ಎಲ್ಲಿಂದ, ಭಾಷೆಯಿಂದನೇ ಅನಿಸುತ್ತೆ. ರೈಟ್ 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 ರೈಟ್. ಏನು ನೋಡಿ ಅದಾರ ಹಾಕಿ. ಅದೇ ಅದು ಆಗದೆ ಇರೋದು ಇನ್ನು 3 ಲೇನ್ ಹೈವೇ ಎಲ್ಲಿ ಸಿಗುತ್ತೋ ಅಲ್ಲೇ. ಸನ್ಸೆಟ್ ಇನ್ ಕೊಲ್ಲಾಪುರ್. ಪಿಂಕ್ ಸ್ಕೈ ಇತ್ತು ನೋಡ್ರಿ ಆಕೆ, ಪಿಂಕಿಶ್ ಆರೆಂಜ್ ಶೋ ಸ್ಕೈ. ಎಷ್ಟೊತ್ತಪ್ಪ ಹೋಗೋದು ಈ ಟ್ರಾಫಿಕಲ್ಲಿ ಸತಾರಾಗೆ. One 3 10 minutes 15 minutes. ಡೈವರ್ಷನ್ ಮೇಲೆ ಡೈವರ್ಷನ್. 4 ವರ್ಷ ಆಯ್ತಂತೆ ಸ್ಟಾರ್ಟ್ ಮಾಡಿ ರೋಡ್ನ. ನಮ್ಗೆ ಇಲ್ಲಿ ಲೋಕಲ್ ಅವರೇ ಹೇಳ್ತಾರೆ ನಮ್ಮ ಕರ್ನಾಟಕಗೆ ನಾವು ವರ್ಸ್ಟ್ ಇದು ಅಂತ. ಅರ್ಧ ಆಯಿತು ಡೈವರ್ಷನ್. ದೇವರೇ, ನನಗೆ ಕಾಲು ನೋತಿಲ್ಲ, ಶೂಗಳು ನೋಡ್ತಾ ಇರೋದು. ಆ ಶೂ ಪ್ರೆಸ್ ಆಗ್ತಾ ಐತೆ. ಟೈಮ್ ಆಯ್ತು, 800 ಕಿಲೋಮೀಟ್ರ್ ಆಯ್ತಲ್ಲ ಇನ್ನೇನು. ಇನ್ನು 200 ಕಿಲೋಮೀಟ್ರ್ ಆದರೆ ರೆಕಾರ್ಡೇನೆ. ಇನ್ನೇನು 12,000 ಕಿಲೋಮೀಟರ್ಸು. ಆದರೆ ಸತ್ತೋಗಿರ್ತೀವಿ 5 ಕಿಲೋಮೀಟ್ರ್ ಮಾಡೋ ಅಷ್ಟರಲ್ಲಿ. ರೂಮ್ ಬುಕ್ ಆಗೈತಲ್ಲ, ಪ್ಲೇಸಸ್ ಬೇರೆ ನೋಡಕ್ ಹೋಗ್ಬೇಕಲ್ಲ ನಾಳೆ. ಸಪಾರ ನಂಗೆ ಕೂಡ ಇದು ಬೆಂಗಳೂರು ತುಮಕೂರು ಹೈವೇ ಥರ ಅನ್ನಿಸ್ತಾ ಇತ್ತು ನೋಡಿದ್ರೆ. ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್. ಯಪ್ಪ ಲೆಗ್ ಅಂತೂ ಫುಲ್ಲು ಕಮ ಕಮ ಕಮ. ರೀಚ್ ಆಗ್ತಿದ್ದೀವಿ. ಟಾಪ್ ಏನೋ ಒಳಗಕ್ಕೆ ಚಾನ್ಸ್ ಇಲ್ಲ ಬಿಡು. ಸಾಕಾಯ್ತು ಅವನಿಗೂ. ಒಂದೇ ದಿನದ 800. ಅವನೂರನೇ ಬೆಂಗಳೂರಿಂದ 720 ಕಿಲೋಮೀಟರ್ಸು. ಅದು ಬಸ್ಸಲ್ಲಿ ಹೋದ್ರೆ, ಅದೇ ಟ್ರೈನಲ್ಲಿ ಬಂದರೆ
ದೂರ ಐತೆ. ಅಲ್ಲ ರೂಮ್ 10 ಇದೆಯಾ? 8.20. ಓಕೆ, ಒಂದು 15 ಮಿನಿಟ್ಸ್. ಅಪ್ಪ ಯಪ್ಪ ಯಪ್ಪ ಯಪ್ಪ. ಸಡನ್ ಸಡನ್ನಾಗಿ ಎಡಿತಾರೆ ಗುರು, ಅದೇ ತಲೆನೋವು ಇಲ್ಲಿ. ಏನಂತ ಎಡಿತಾರ ಗುರು. ವೈಸರ್ ಓಪನ್ ಮಾಡಿ ಓಡಿಸೋ ಅಷ್ಟೊತ್ತಲ್ಲಿ ಫುಲ್ ಕಣ್ಣೆಲ್ಲ ಫುಲ್ ಪುಡಿ ಪುಡಿ ಆಗ್ಬಿಡ್ತೈತೆ. ಅದೇನೆ ನಾವು ಬಂದ್ವಿ ಅಂತನಾ? ಅಭಿಮಾನಿಗಳ ಶಾಂತತೆಯಿಂದ ವರ್ತಿಸಬೇಕು. ಅಯ್ಯೋ, ಏಯ್ ಏಯ್ ಯಾರಲ್ಲಿ? ಇನ್ನು 5 ಕಿಲೋಮೀಟ್ರಾ?